ಹೇಳುದು ಹೆಂಗ್ ಹೇಳುದ್ರಿವ? ಅಪ್ಪ ನಕ್ಕರೆ ಅಧಿಕಾರ ಅಮ್ಮ ನಕ್ಕರೆ ಮಮಕಾರ ಮಮಕಾರ. ಅಪ್ಪ ನಕ್ಕರೆ ಅಧಿಕಾರ ಅಮ್ಮ ನಕ್ಕರೆ ಮಮಕಾರ ಹೌದ್ ಹೌದು. ಹೆಂಡತಿ ನಕ್ಕರೆ ಚಮತ್ಕಾರ. ಹೆಂಡತಿ ನಕ್ಕರೆ ಗೊಡ್ಡ ಕಾರ. ಏಯ್ ಯಾಕಾರ ಗೊಡ್ಡ ಕಾರ ಹಸಿ ಕಾರ. ಅನುಭವ ಏನ್ ನಿನ್ನ ಹೆಂಡತಿ ನನಗ್ ಮಾಡ್ಕೊಂಡ ಬಾಳ ಅನುಭವ ಅದ್ರಿಪ್ಪ. ಹೆಂಡತಿ ನಕ್ಕರೆ ಚಮತ್ಕಾರ ಹೌದು. ಗುರು ನಕ್ಕರೆ ಜ್ಞಾನೋತ್ಕರ ನೀವೆಲ್ಲರೂ ನಕ್ಕರೆ ಸಂತೋಷಕರ. ನಿಮ್ಮೆಲ್ಲರಿಗೂ ಎರಡನೇ ಸಂದಿದ ಭಕ್ತಿಯ ನಮಸ್ಕಾರ ಭಕ್ತಿಯ ನಮಸ್ಕಾರ ಅಂತ ಹೇಳುತ್ತಾ ಮಾತು ಹೊಂದ ಹೆಂಗ ಬರ್ತತ್ತಮ್ಮ? ಹೆಂಗ್ ಬರ್ತದ್ರಿಕ್ಕ? ಯಾರ್ಯಾನೋ ಮಾಡುವರು ಯಾರಿಂದಲೇ ಏನಾಗುವುದು? ಹೌದ್ ಹೌದು. ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡದೆ ಕಾಡಿತ್ತಯ್ಯ. ಹೌದ್ ಹೌದ್ರಿವ. ವಿಧಿಗೆ ಅಂಜಿನಿ ಕಾಡಿನೊಳಗೆ ಹೋದರೆ ಹುಲಿ ತಿನ್ನದೆ ಬಿಡದಯ್ಯ. ಬಿಡದಯ್ಯ. ಹುಲಿಗಂಜಿನಿ ಹುತ್ತಿನೊಳಗೆ ಹೋದರೆ ಹಾ ಸರ್ಪ ಕಚ್ಚದೆ ಬಿಡದಯ್ಯ. ಹೌದು. ಸರ್ಪ ಕಂಜಿ ಭವದೊಳಗೆ ಬಂದರೆ ನೀನು ಮಾಡಿರ್ತಕ್ಕಂತ ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡದೆ ಕಾಡಿತ್ತಯ್ಯ. ಚಿನ್ನ ಮಲ್ಲಿಕಾರ್ಜುನ ಚಿನ್ನ ಮಲ್ಲಿಕಾರ್ಜುನ ಅಂತ ಹೇಳಿದ್ರು. ಹೌದ್ ಹೌದ್ರಿಪ್ಪ. ಇದೇ ಮಾತನ್ನ ಯಾಕೆ ಹೇಳಿದ್ರು? ಇದೇ ಮಾತು ಯಾಕೆ ಹೇಳಿದ್ರಿ? ಯಾಕೆ ಹೇಳಿದ್ರಂದ್ರ ಈ ಮಾನವ ಜನ್ಮ ಹುಟ್ಟಿ ಬರುಕಿನ ಮುಂಚಿತವಾಗಿ ತಾಯಿ ಗರ್ಭಗಿರುವಂತ ಸಂದರ್ಭದೊಳಗ ಏನಾಗ್ಯದ್ರಿ? ಭಗವಂತನಿಗೆ ಮಾತು ಕೊಟ್ಟದ. ಏನಂತ ಮಾತು ಕೊಟ್ಟದ? ಏನಂತ ಕೊಟ್ಟದ? ಏನಂತ್ರಿಪ್ಪ? ಭಗವಂತ ನನ್ನನ್ನ ಈ ಮಲಮೂತ್ರದಿಂದ ಪಾರು ಮಾಡು. ಹೌದ್ ಹೌದು. ನನ್ನನ್ನ ಈ ಮಲಮೂತ್ರನ್ನ ಕಡಿಗೆ ಮಾಡು. ನಾನು ಹುಟ್ಟಿದವನಿಗೆ ಬಂದ ಮ್ಯಾಲ ಸಾಯುವವರೆಗೂ ನಿನ್ನನ್ನ ಜಪಿಸ್ತೀನಿ, ನಿನ್ನ ನಾಮನ ಕೊಂಡಾಡ್ತೀನಿ ಅಂತ ಮಾತು ಕೊಟ್ಟದಕ್ಕರೆ. ಹೌದು. ಹುಟ್ಟಿ ಧರುಣಿಗೆ ಬಂದ ಮ್ಯಾಲ ಹುಟ್ಟಿ ಧರುಣಿಗೆ ಬಂದ ಮ್ಯಾಲ ಹೌದು ಮಾಯದ ಗಾಳಿ ಬಿಡದ ಕೊಟ್ಟಿರುವಂತ ಮಾತ ಮರ್ತು ಬಿಟ್ಟದ. ಹೌದ್ ಹೌದ್ರಿಪ್ಪ. ಮರ್ತು ಏನ್ ಮಾಡ್ಲಿಕ್ಕತ್ತದ? ಏನ್ ಮಾಡ್ಲಿಕ್ಕತ್ತದ್ರಿವ? ಹೆಂಡ್ರ ನಂದು ಮಕ್ಕಳು ನಂದು ಹೊಲ ನಂದು ಮನಿ ನಂದು ಸಂಸಾರ ನಂದು. ಹೌದ್ ಹೌದು. ರೊಕ್ಕ ನಂದು ರೂಪಾಯಿ ನಂದು ಬೆಳ್ಳಿ ನಂದು ಬಂಗಾರ ನಂದು ಬಂಧು ನಂದು ಬಳಗ ನಂದು. ಹೌದ್ ಹೌದ್ರಿಪ್ಪ. ನಂದು ನಂದು ನಂದತ್ತ ಮಾಯದ ಬಲಿಯಾಗ ಬಿದ್ದು ಒದ್ದಾಡಕತ್ತದ ಖರೇ. ಹೌದು. ಆ ಭಗವಂತನಿಗೆ ಕೊಟ್ಟಿರುವಂತ ಮಾತು ಮರ್ತದ್ರಿಪ್ಪ. ಹೌದಿಲ್ಲ? ಹೌದು. ಇಲ್ಲ ತಮ್ಮ, ಅಂತ ಭಗವಂತನ ನಾಮಸ್ಮರಣೆ ಮಾಡೋಗೋಸ್ಕರವಾಗಿ ಮನುಷ್ಯ ಜನ್ಮ ತಿಳಿದನು ತಪ್ಪ ಮಾಡ್ತದ, ತಿಳಿಲಾರ್ದನು ತಪ್ಪುಗಳನ್ನ ಮಾಡ್ತದಲ್ರಿವ. ವರ್ಷದೊಳಗೆ ಬರುವಂತ 365 ದಿನದೊಳಗ ಮಾಡತಕ್ಕಂತ ಕರ್ಮದ ಗಂಟನ್ನ ಪಾಪ ತಿಳಿ ಆಗಬೇಕಾದ್ರ ಏನ್ ಮಾಡ್ಬೇಕ್ರಿವ? ಏನು ಮಾಡುದಿಲ್ಲ ತಮ್ಮ. ಏನ್ರಿವ ಅದು? ಒಡ್ಡವಾಲಗ ಶಿವಸ್ಥಾನಗಳ ಸಂಘ ಎಲ್ಲಿ ನಡೆದಿರ್ತಾವ, ಎಲ್ಲಿ ಭಜನೆ ಕೀರ್ತನೆ ನಡೆದಿರ್ತಾವಲ್ಲ, ಅಲ್ಲಿ ಏನೋ ಮಾಡುದು ಬೇಡ. ಭಕ್ತಿಯಿಂದ ಕೂತು ಕೇಳಬೇಕರೆ ತಪ್ಪ ಅಂದ್ರ ಅವ್ರು ಮಾಡತಕ್ಕಂತ ಕರ್ಮ ಪಾಪ ತಿಳಿ ಆಗ್ತದ. ಜ್ಞಾನಿ ಹೇಳ್ತಾರ. ಇದು ಸುಮ್ಮನೆ ಹೇಳುದಲ್ಲ, ಸುಮ್ಮನೆ ಅಲ್ರಿಪ್ಪ. ಇದು ಮಾತು ಹೆಂಗಂದ್ರ ಡಾಂಬಿಕಲ್ಲಿದು ಸುಮ್ಮ ಕೂತ್ರ ಪಾಪ ಹೆಂಗ ತಿಳಿ ಆಗ್ತದ. ಹೆಂಗ್ ತಿಳಿ ಆಗ್ತದ್ರಿಪ್ಪ? ಒಂದ್ ಮಾತ ಏನ್ರಿ ಅದು? ಒಂದ್ ಮಾತು ನೆನಪಿಗೆ ಬರ್ಲಕತ್ತದ. ಹೇಳ್ರಿ ಅದು. ಹಾಮ್ರಪಾಲಿ ಅನ್ನುವಂತ ಹೆಣ್ಮಗಳು. ಹೌದ್ ಹೌದು. ಯಾರಿಪ್ಪ? ಹಾಮ್ರಪಾಲಿ ಅಂತ ಹೆಣ್ಮಗಳು. ಆಕೆ ಏನು ಮಾಡಿದ್ರು? ಏನ್ ಮಾಡಿಲ್ರಿವ? ಸುಂದರವಾದ ಹೆಣ್ಣು ಮಗಳು. ಹೌದು. ಆಕೆ ನರ್ತನೆ ಮಾಡುವಂತ ಹೆಣ್ಣು ಮಗಳು. ನರ್ತನೆ ಮಾಡಿ ಮಾಡಿ ಎಷ್ಟೋ ಸೌಕಾರಗಳನ್ನು, ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರಗಳನ್ನ ಗಳಿಸಿಕೊಂಡಿದ್ಲು. ಹೌದ್ರಿಪ್ಪ. ಮಾಡಲಾರದ ಪಾಪ ಕರ್ಮಗಳನ್ನೆಲ್ಲಾ ಮಾಡಿದಳು. ಒಂದು ದಿನ ಏನು ಮಾಡ್ತಾಳ? ಏನಾತ್ರಿವ? ಬುದ್ಧನ ಬಳಿ ಹೋಗಿ ಕೇಳ್ತಾಳ. ಏನಂತ ಕೇಳಿದಿಲ್ರಿವ? ಯಪ್ಪ ನಾನು ಮಾಡಿರ್ತಕ್ಕಂತ ಕರ್ಮ ಬೆಟ್ಟದಷ್ಟದ. ಹೌದು. ನನ್ನ ಪಾಪ ತಿಳಿ ಆಗಬೇಕಾದ್ರೆ ನಾ ಏನ ಮಾಡಬೇಕು? ಹೌದ್ರಿಪ್ಪ. ಅವಾಗ ಬುದ್ಧ ಹೇಳ್ತಾನ. ಏನಂತ ಹೇಳಿದ್ರಿಪ್ಪ ಬುದ್ಧ? ತಂಗಿ, ನೀ ಏನು ಮಾಡೋದು ಬೇಡ. ಹೌದು. ಎಲ್ಲಿ ಸತ್ಸಂಗ, ಒಡ್ಡಿವಾಲಗ ಪ್ರವಚನ, ಕೀರ್ತನೆ, ಭಜನೆ ನಡೆದಿರ್ತಾವಲ್ಲ, ಹಂಗೆ ಸುಮ್ಮ ಕೂತು ಕೇಳು, ಏನು ಮಾಡಬೇಡ ಅಂತ ಹೇಳಿದ್ರು ಅವ್ರು. ಹೌದ್ರಿಪ್ಪ. ಅವಾಗ ಹಂಬ್ರಪಾಲಿ ಅಂತಾಳ. ಏನಂತಲ್ರಿಪ್ಪ? ಬುದ್ಧಿ ಹೇಳ್ತಾಳ, ಅಲ್ರಿ ನಾನು ಮಾಡತಕ್ಕಂತ ಕರ್ಮ ಬೆಟ್ಟದಷ್ಟದ. ಮಾಡಲಾದ ಪಾಪ ಕೃತ್ಯಗಳನ್ನು ನಾ ಮಾಡೀನಿ. ಹೌದು. ನನ್ನ ಕರ್ಮ ಕಳಿಬೇಕಾದ್ರ ಪೂಜೆ ಪುನಸ್ಕಾರ ವೃತ್ತ ಹೇಳ್ತಿರತ್ತ ನಾ ಬಂದಿನಿ.
ನೀವು ಸುಮ್ಮ ಕೂತ್ರ ಕೇಳಿರ್ತಿಲ್ಲ, ಸುಮ್ಮ ಕೂತ್ರ ಪಾಪ ಹೆಂಗ ತಿಳಿಯಾಗುತ್ತದ ಅಂದಳಕಿ. ಹೆಂಗ ಪರಿಹಾರ ಹಾಕ್ತದ ಅಂತ ಕಿಶನ್ ಕೇಳಿದಿಲ್ರಿಪ್ಪ. ಅವಾಗ ಬುದ್ಧ ಹೇಳ್ತಾನ, ಏನಂತ ಹೇಳಿದ್ರಿಪ್ಪ ಬುದ್ಧ? ಇಲ್ಲ ತಂಗಿ, ನೀನು ಎಲ್ಲಿ ಒಡ್ಡಿವಾಲಗ ಶಿವಸ್ಥಾನಗಳ ನುಡಿಗಳನ್ನ ಸುಮ್ಮ ಭಕ್ತಿದಿಂದ ಕುತ್ತಿ ಕೇಳು, ನಿನ್ನ ಪಾಪ ತಿಳಿಯಾಗತ್ತದ ಅಂದಾಗ ಆಕಿ ಹೆಣ್ಮಗಳಂದಳು. ಏನಂದ್ರಿಪ್ಪ ಹೆಣ್ಮಗಳು? ಏನು ಹುಚ್ಚದ್ರಿ ನೀವು ಅಂದಳಕಿ. ಹೌದು, ಲೆಕ್ಕಿಲಾರಷ್ಟು ಪಾಪ ನಾ ಮಾಡೀನಿ, ಸುಮ್ಮ ಕೂತ್ರ ನನ್ನ ಪಾಪ ಹೆಂಗ ಕಳಿತದಂದು. ಅವಾಗ ಬುದ್ಧ ಹೇಳ್ತಾನ, ಏನಂತ ಹೇಳಿದ್ರಿಪ್ಪ ಬುದ್ಧ? ಏನ್ ಹೇಳ್ದ? ಏನ್ ಹೇಳಿದ್ರಿವ? ಒಂದು ಕೆರೆಗೆ ಎಮ್ಮೆ ಒಯ್ದು ನೀರಿಗೆ ಬಿಡ್ರಿ. ನೀರಿಗೆ ಬಿಡ್ರಿ. ಎಮ್ಮೆ ಏನ್ ಮಾಡ್ತದ? ಏನ್ ಮಾಡ್ತದ್ರಿಪ್ಪ? ಉಚ್ಚಿ ಹೋದ ಕಶಿಂದ ಹೆಂಡಿ ಹಾಕಿ ಕಶಿಂದ ಒಟ್ಟು ಕಾಲಕ್ಕೆ ಹಿಡಿದ ಕಶಿಂದ ಹೊರಗೆ ಬರ್ತದ್ರಿಪ್ಪ. ಹೊರಗೆ ಬರ್ತದೆ. ಹೌದು. ಆ ಹೊಲಸಿಡಿದು ಹೊರಗೆ ಬಂದಂತ ಸಂದರ್ಭದಾಗ ಕೆರೆ ನೀರು ತಿಳಿಯಾಗಬೇಕಂದ್ರೆ ಏನು ಮಾಡಬೇಕು? ಸುಮ್ಮನೆ ಇರ್ಬೇಕ್ರಿಪ್ಪ. ಅದ್ರ ಪಾಡಿಗೆ ಬಿಟ್ಟು ಬಿಡ್ಬೇಕು. ಅದ್ರ ಪಾಡಿಗೆ ಅದನ್ನ ಬಿಟ್ಟು ಕಶಿಂದ ಒಂದು ಬೀಡಿ ಹಚ್ಕೊಂಡ್ ಗಪ್ಪ. ಬರೀ ಇಂಥದ ಕಲಸ್ನಿ. ನಮ್ ತಗದ ಅದೇ ಇರಲ್ಲ. ಊರ್ಕೆ ಏನಂತಾರಲ್ಲ, ನೀ ಕಡದಲ್ಲ ಒಣನೆಲ್ಲ ಕೆಡಿಸಿ ಬಿಡುದು. ಬೀಡಿ ಬಿಡ್ರಿ, ಇಂಡಿಮೆಂಟ್ ಸಿಗರೇಟ್ ಸೇದ್ರಿ, ಬಾಳ ಚಲೋ ಅದು. ಕಟ್ಟಿ ಬಿಡ್ರಿ ಮುಂಜಾನೆದ್ದ. ಹೆಂಗಂದ್ರ ಹೆಂಗ್ರಿ ಕೆರೆ ನೀರ್ ಕಲಕಾದ ನೀರ ತಿಳಿ ಆಗಬೇಕಾದ್ರೆ ಹೆಂಗದ್ರ ಪಾಡಿಗೆ ಅದ ಸುಮ್ಮ ಬಿಡ್ಬೇಕು ನೋಡು. ಹೌದು. ಯಾಕಪ್ಪ ಅಂದ್ರೆ ಹೊಳ್ಳಿ ಏನಾರ ಕೈ ಕಾಲ್ ಹಾಕಿದ್ವಿ ಅಂದ್ರ ಮತ್ತೆ ಗದಲಾಗತ್ತಾವ, ಮತ್ ಗದ್ದಲಾಗತ್ತಾರ. ಆ ಕೆರೆ ನೀರು ತಿಳಿ ಆಗಬೇಕಾದ್ರೆ ಹೆಂಗ ಸುಮ್ಮ ಬಿಡ್ಬೇಕಲ್ಲ, ಹಂಗ ಭಗವಂತನ ನಾಮಸ್ವರ ನೀವು ಕೇಳಿದ ಸುಮ್ಮ ಕುತ್ತ ಕೇಳಿದ ಕರೆ ಆಯ್ತಪ್ಪ ಅಂದ್ರ ನಾವು ಮಾಡತಕ್ಕಂತ ಕರ್ಮದ ಗಂಟ ನಶಿಸಿ ಹೋಗ್ತದ. ಜ್ಞಾನಿಕ ಮಾತು ಇರ್ಲಿ ತಮ್ಮ, ಇನ್ನು ಬಹಳ ಹೇಳಿ ಬಹಳ ಮಾತಾಡೋದು, ನೇರವಾಗಿ ವಿಷಯಕ್ಕೆ ಬರೋದು. ನಾಟಕ ಇರ್ಲಿ. ಹೆಂಗ ಕೇಳು. ಹೆಂಗ್ರಿವ? ಸರಸ್ವತಿ ಅನ್ನದ ಬೆಳಗದವರು ನಮಗೊಂದು ಪ್ರಶ್ನೆ ಕೇಳಿದ್ರು. ಏನಂತ ಕೇಳಿದ್ರು? ಹಾಲು ಮತ್ತದೊಳಗ ಒಬ್ಬ ಶುದ್ಧನ ದಂಡಿಗೆ ಈಗಪ್ಪ ಅಂದ್ರೆ ಪಲ್ಲಕ್ಕಿಗಿರುವಂತ ದಂಡಿಗೆ ಹೆಂಗ ಆ ಕಂಬಳಿ ಹಾವಾಗಿ ಹರಿದದಲ್ಲ, ಹಂಗ ದಂಡಿಗೆ ಒಬ್ಬ ಸಿದ್ಧನ ದಂಡಿಗೆ ಹಾವಾಗಿ ಹರಿದದ. ಆ ಯಾವ ಸಿದ್ಧನ ಅಂತ ಕೇಳಿದ್ರು. ಅವ್ರು ಕೇಳ್ತಕ್ಕಂತ ಪ್ರಶ್ನೆಗೆ ಉತ್ತರ ಯಾರು ನರಗಲ ಸಿದ್ಧ ಅಂತಕ್ಕಂತ ಉತ್ತರ ಹೇಳಿದಾಗ ನಮ್ಮನ್ನ ಹೇಳಿದ. ಏನಂತ ಹೇಳಿದ್ರಿ? ತಂಗಿ ಹೇಳಿದಂತ ಉತ್ತರ ಸರಿ ಅದ. ಹೌದ್ರಿಪ್ಪ, ಒಪ್ಕೊಂಡ್ರಿಪ್ಪ. ನಾ ಅದೇ ಒಪ್ಕೊಳ್ಬೇಕು. ಅವ ಯಾಕ ಅವ್ರ ಮನಿ ದೇವ್ರ ಒಪ್ಕೋತಾವ, ಕರೆಯೋದ್ರ ನಾನು ಒಪ್ಕೋಬೇಕೆ? ಹೌದಿಲ್ಲ? ಬಂದ ಮುಂದಿನ ಸಂದಿಗೆ ಏನಾರ ಅಡ್ಡ ಹಸ್ತಾರಂತ ಮಾಡಿದ್ನಿ. ನಿಮ್ ಮನಿ ದೇವ್ರ ಅವ್ರ ಮನಿ ದೇವ್ರ ಬೇರೆ ಬೇರೆ ಏನ್ರಿ? ಹೌದ್, ನನ್ ಗಂಡನ ಮನಿ ದೇವ್ರ ಅವ್ನ್ ಬೇರೆ ದೇವ್ರ. ಅವ್ರ ಮನಿ ದೇವ್ರ ನಾಯಕ್ ಹೇಳು. ಇಲ್ಲಿ ಪಾರ್ಟಿ ಜಾಮ ಐತ್ರಿ. ಯಾಕಪ್ಪ ಅಂದ್ರ ಅವ ಅಣ್ಣ ಶಾಣಿ ಅದಾನ. ಏನ್ ಉತ್ತರ ಕರೆಕ್ಟ್ ಅದ, ಒಪ್ಕೊಂಡಾನ. ಆದ್ರೆ ಮುಂದಾಡೋ ಹಂಗಲ್ಲಿ ತಂದ ಹೇಳವ, ನಮ್ಮದ್ ಕೇಳವಲ್ಲ ಅವ. ಆ ಅಣ್ಣ ನನಗೊಂದು ಪ್ರಶ್ನೆ ಕೇಳಿದ್ದ. ನಾ ಹೇಳಿದ ಪ್ರಶ್ನೆಕ್ಕ ಅವ್ರು ಸರಿಯಾಗಿ ಉತ್ತರ ಹೇಳ್ಯಾರ. ನಾನು ಅನ್ನಗೊಂದು ಪ್ರಶ್ನೆ ಕೇಳಿದ್ನಿ. ಹೌದಿಲ್ಲ? ಹರ ಹರ ಮಹಾದೇವ್ ಅನ್ನುವಂತ ಘೋಷಣೆಯನ್ನ ನಮ್ಮ ಕುರುಬ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟವ್ರು ಯಾರತ್ತ ಕೇಳಿದಾಗ ಆ ಅಣ್ಣ ನೇರವಾಗಿ ಉತ್ತರ ಮರಾಠಿಯವರತ್ತೇಳಿ ನೇರವಾಗಿ ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಾನ. ಅಣ್ಣ ಕೊಟ್ಟಿರುವಂತ ಉತ್ತರ ಸರಿ ಅದ. ಹೌದಿಲ್ಲ? ಇನ್ನು ಗುರು ಮತ್ತು ಶಿಷ್ಯ ಅಂತಕ್ಕಂಥ ವಿಷಯದೊಳಗ ಅನ್ನಗ ಗುರುವಿನ ಪಾಲದ, ನನಗ ಶಿಷ್ಯನ ಪಾಲದ. ನಮಗ ಶಿಷ್ಯನ ಪಾಲದ, ಅಣ್ಣಗ ಗುರುವಿನ ಪಾಲದ. ಅಣ್ಣ ಹೇಳಿದ. ಏನಂತ ಹೇಳಿದ್ರಿವ? ಮಾನವ ಜನ್ಮಕ್ಕ ಹುಟ್ಟಿ ಬಂದ ಬಳಿಕ ಗುರುವಿನ ಮಾಡ್ಕೋಬೇಕು, ಗುರುವಿನಿಂದ ಮುಕ್ತಿ ಸಿಗ್ತದ ಮೊದಲೇ ಸಂಧಿ ಹೇಳಿದ್ದ. ನಿಮ್ಮ ಗುರು ಅನ್ಸ್ಕೋಬೇಕಾದ್ರೆ ನಮ್ಮ ಶಿಷ್ಯ ಇದ್ದಾಗ ಗುರು ಅಂತ ಅನ್ಸ್ಕೋತಾನಂತ ನಾ ಹೇಳಿದ್ನಿ. ಬಂದ ಎರಡನೇ ಸಂಧಿಗೆ ಹೇಳಿದವ ಅನ್ನ ಮಾತ. ಏನಂತ ಹೇಳಿದ್ರಿಪ್ಪ ಅಣ್ಣ? ನೀವು ಮುಂದಿನ ಸಂಧಿಗೆ ಬಂದ ಮಾಳಿಂಗ್ರಯ ಮುಂಡಾಸು ಪಡ್ಕೊಂಡಂತ ಹೇಳಿ ತಂಗಿ. ಖರೇ ಮಾಳಿಂಗ್ರಯ ಮುಂಡಾಸು ಪಡ್ಕೋಬೇಕಾದ್ರೆ ನನ್ನ ಗುರು ಕಾರಣದಾನ ಅಂತ ಮಾತು ಹೇಳಿದವ. ನಿಮ್ಮ ಗುರು ಏನ್ ಮಾಡ್ಯಾನ? ಏನ್ ಮಾಡ್ಯಾನಪ್ಪ ನಿನ್ ಗುರು? ಊಟಕ್ಕ ಹುಲಿಗಿನ್ನ ಆಟಕ್ಕ ಹುಲಿ ಮರಿ ಬೇಡಿದ, ಪಾಂಡ್ರು ಕೊಟ್ಟು ಹೂವ ಶೀತಾಳ ಬೇಡಿದ. ಹೌದಿಲ್ಲ? ಹಿಂಗ ಬರೀ ಗುಡಿಯಾಗ ಕುತ್ಕೊಂಡ್ ನಿಮ್ಮ ಗುರು ಕಾಡ ಹೊಟ್ಟೆವ. ಆದ್ರ ತಂದು ಕೊಡೋರು ಯಾರಿಪ್ಪ? ಅವ್ರಂತಾರ ನಿಮ್ಮ ಶಿಷ್ಯ ಎಲ್ಲಿಂದ ಬಂದ? ಕಲ್ಲಂದ ಬಂದ. ನಮ್ಮ ಗುರು ಇಲ್ಲಾರ ಎಲ್ಲಿಂದ ಬಂದತ್ತ? ಏನ್ ಹೇಳೋದವ್ರಿ? ಮತ್ತ ಬೀರದೇವ್ರ ಮಾಳಿಂಗ್ರ ಮೊದಲು ಶಿಷ್ಯ ಆಗಿದ್ದಿಲ್ಲ. ಹೌದಿಲ್ಲ? ಮಾಳಿಂಗ್ರ ಶಿಷ್ಯ ಆಗ್ಬೇಕಾದ್ರೆ ಏನ ಬೀರಪ್ಪಗ ಶಿಷ್ಯ ಆಗ್ಬೇಕಾದ್ರೆ ಮಾಳಿಂಗ್ರ ಹುಟ್ಟಿದ್ನೋ ಇಲ್ಲ? ಏನ್ ಶಿಷ್ಯ ಆಗಿಂದ ಹುಟ್ಟಿದ್ನವ? ಹುಟ್ಟಬೇಕಾದ್ರ ಅವ್ರು ಎಲ್ಲಿಂದ ಬಂದ್ರ ಬರಬೇಕಾದ್ರ ಕಾರಣ ಗುರು ಅಲ್ಲ, ಕಾರಣ ದೇವ್ರದನ್ರಿಪ್ಪ. ದೇವ್ರ ಗುರುನೇ ಬೇರೆ, ಗುರು ಶಿಷ್ಯನೇ ಬೇರೆ.
ಪ್ರತಿಯೊಂದು 84 ಲಕ್ಷ ಜೀವರಾಶಿಗಳಿಗೆ ಅನ್ನ ಹಾಕೋ ಭಗವಂತ. ಹೌದು ಅವ ಬೇರೆ ಆದ್ರ ಗುರು ಬೇರೆ. ಹಂಗ ಆ ವಿಷಯ ತಂದು ಇಲ್ಲಿ ಹೇಳಕ್ ಬರಬೇಡ್ರಿ. ಹೌದು ಹೌದಿಲ್ಲ? ನನ್ನಪ್ಪ ಮಾಳಿಂಗ್ರ ಎಂತ ಭಕ್ತಿ ಮಾಡ್ಯಾನ. ಎಂತ ಭಕ್ತಿ ಮಾಡ್ದ ಮಾಳಿಂಗ್ರಯ್ಯ. ಗುಡಿಯಾಗ ಕುತ್ಕೊಂಡು ಬರೇ ನಿಮ್ಮ ದೇವ್ರ ಕಾಡುವನ್ನೇ ಮಾಡ್ಯಾನ ನಿಮ್ಮ ಗುರು. ಬರೇ ಕಾಡುದು ಬೇಡುದು ಅಟ್ಟೆ ನಿಮ್ಮ ಗುರುವಿನ ಕೆಲಸ. ಖರೇ ಗುರುವಿನ ಸಲುವಾಗಿ ಪ್ರಾಣವನ್ನ ಪಣಕ್ಕಿಟ್ಟು ದುಡ್ದಾನ. ಯಾರು? ಯಾರಿಪ್ಪ? ಮಾಳಿಂಗ್ರಯ್ಯ. ಹೌದು ಅದಕ್ಕೆ ಮುಂಡಾಸ್ ಮಾಳಪ್ಪಗ ಬರ್ತದ, ನಿಮ್ಮ ಗುರು ಬೀರಪ್ಪಗ ಬರಂಗಿಲ್ಲ. ಶಿವ ಪಾರ್ವತಿಯಿಂದನೇ ಧರಣಿಗೆ ಬಂದು ಸುತ್ತ ಹೋಗ್ತಾರ ಅವಂಗ. ಅವನ ಭಕ್ತಿ ಹಂತದ ಮಾಡ್ಯಾನವ. ಹೌದು ನಮ್ ಗುರುವಿನಿಂದ ಮುಂಡಾಸ ಬರ್ತತ್ ನೋಡ್ರಿ. ಮತ್ತ ಆಟ ನಿಮ್ಮ ಗುರು ದೊಡ್ಡ ಇದ್ನಂದ್ರ ಮುಂಡಾಸ ನಿಮ್ಮ ಗುರುನೇ ಸುತ್ತಬೇಕಾಗಿತ್ತು. ಶಿಷ್ಯಗೆ ಯಾಕೆ ಬತ್ತು? ಶಿವ ಪಾರ್ವತಿ ಕೈಲಾಸದಿಂದ ಮರ್ತ ಲೋಕಕ್ಕೆ ಇಳಿ ಬರ್ಲೇನ್ ಕೊಳಮಿತ್ತವ್ರಿಗೆ. ಹೌದು ಅವನ ಭಕ್ತಿ 3 ಲೋಕದಾಗ ಕೀರ್ತಿ ಸಾರಿತ್ತು. ಸಾರಿತ್ರಿವ. ಹೌದಿಲ್ಲ? ಹೌದು ಅವ್ರಂತಾರ ಎಲ್ಲಾರು ಗುರುವಿನಿಂದ ಶಿಷ್ಯರು ಬೆಳಕಿಗೆ ಬಂದಾರ. ಬಂದಾರ ಇದೇ ಒಂದು ಕತ್ತಿ ಹೇಳಿದ್ರು ಅವರು. ಏನತ್ರಿವ? ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಆ ಕಣ್ಣೋಳಿ ಆ ಮುತ್ತಗಳ ಕತ್ತಿ ಹೇಳಿದ್ರು. ಹೌದು ಹೇಳಿದ್ರು. ಗುರುವಿಗೆ ಊಟ ಮಾಡಿಸು ಸಲಿಂದ ಕಣ್ಣು ಕಿತ್ತಿ ಕೊಟ್ಟಾನ. ಸ್ವಲ್ಪ ವಿಚಾರ ಮಾಡ್ರಿ ಮಾತ. ಹೌದು ಅಲ್ಲ, ನಿಮ್ಮ ಅಪ್ಪಗೆ ಹೊಟ್ಟೆ ಹಸ್ತದ ಯಾರು? ನಿಮ್ ಗುರುವಿಗೆ ಹೊಟ್ಟೆ ಹಸ್ತ್ರ ಕಣ್ಣು ಕಿತ್ತಿ ಕೊಟ್ಟು ಬಂದು ತಂದ ಅನ್ನ ಹಾಕ್ಯಾನ. ಅದನ್ನ ಅವ್ರು ಹಿಡ್ರಿ ಮೊದಲ. ಹೌದ್ರಿವ. ಮತ್ತ ಇದ್ರಾಗ ಶಿಷ್ಯ ದೊಡ್ಡವಕ್ಕನ ಏನು ಗುರು ದೊಡ್ಡವಕ್ಕನ್ರಿ? ಶಿಷ್ಯನೇ ದೊಡ್ಡವಾಗಲ್ರಲ್ಲ. ಗುರುವಿಗೆ ಶಿಷ್ಯಾಗ ತಂದು ಕಣ್ಣು ಕಿತ್ತಿ ಕೊಟ್ಟು ಊಟ ಹಾಕಂದ್ ಹಾಕ್ತಾನ ಗುರು. ಹೌದಾ? ಗುರುವಿಗೆ ಊಟ ಮಾಡಿಸೋ ಸಲಂದ ಕಣ್ಣು ಕಿತ್ತಿ ಕೊಟ್ಟು ತಂದು ಹೋಳಿಗೆ ಉಣಿಸ್ಯಾನ ಶಿಷ್ಯ. ಮತ್ತ ಇದ್ರಾಗ ಶಿಷ್ಯನ ದೊಡ್ಡವ, ಗುರು ಹೆಂಗ ದೊಡ್ಡವಕ್ಕನತ್ತ? ಶಿಷ್ಯನೇ ದೊಡ್ಡವ ಆಗ್ತಾನಲ್ರಿ. ಒಂದು ಮಾತು ಹೇಳ್ತೀನಿ. ಹೌದು. ಗುರು ಇಲ್ಲರ ನಿಮ್ಮ ಶಿಷ್ಯರು ಯಾರ ಹೆಸರಾಗಿ ಉಳ್ದಾರ? ಯಾರು ಉಳ್ದಾರ ಕೇಳ್ಯಾರ? ಅನ್ನೋ ಒಂದು ಮಾತು ಹೇಳ್ದದ. ಹೆಂಗ್ರಿವ? ದ್ರೋಣಾಚಾರ್ಯರು. ಹೌದು. ದ್ರೋಣಾಚಾರ್ಯರು ಏನ್ ಮಾಡ್ತಿದ್ರು? ಬಿಲ್ವಿದ್ಯೆ ಕಲಿಸ್ತಿದ್ರು, ಬಿಲ್ಲು ವಿದ್ಯೆ ಹೇಳ್ತಿದ್ರು, ಹೇಳ್ಕೊಡ್ತಿದ್ರು. ಹೌದು. ಆವಾಗ ಏಕಲವ್ಯ ಏನ್ ಮಾಡಿದ? ಏನ್ ಮಾಡ್ತಾನ್ರಿ? ನಾನು ಬಿಲ್ವಿದ್ಯೆ ಕಲಿಬೇಕತ್ತ ಇವ್ರ ಗುರುವಿನ ಬಳಿ ನಮ್ಮ ಶಿಷ್ಯ ಹೋದ. ನನಗೂ ಬಿಲ್ವಿದ್ಯೆ ಕಲಿಸ್ರಿ ಗುರುಗಳು ಅಂದಾಗ ಗುರು ಹೇಳಿದ, ಏನತ್ತ? ನಾನ್ ನಿನಗ ಬಿಲ್ವಿದ್ಯೆ ಕಲಸಂಗಿಲ್ಲ ಅಂದವ. ಹೌದು. ಮತ್ತ ಗುರುವಿನಲ್ಲಿ ಭೇದ ಭಾವ ಯಾಕತ್ತ? ಹೌದಿಲ್ರಿ? ಯಾಕ ಮತ್ತ ಭೇದ ಭಾವ? ಗುರು ಅಂದ್ರೆ ಎಲ್ಲರಿಗೆ ಹಂಗೆ ಇರ್ಬೇಕವ, ಒಂದೇ ತರ ಇರ್ಬೇಕಲ್ಲ. ಮತ್ತ ಅರ್ಜುನಗ ಅವ್ರಿಗೆ ಅಟ್ಟ ಬಿಲ್ವಿದ್ಯೆ ಕಲಿಸುದು ಇವ್ ಏಕಲವ್ಯನ ಶಿಷ್ಯ ಅಲ್ಲ? ಹೌದು, ಅವನಿಗೆ ಕಲಿಸ್ಬೇಕಲ್ಲ. ಹೌದು. ಹೊಳ್ಳಿ ನಮ್ಮ ಶಿಷ್ಯ ಏನ್ ಮಾಡಿದ? ಏನ್ ಮಾಡ್ತಾನ್ರಿ? ಬಿಲ್ವಿದ್ಯೆವನ್ನ ತಾನೇ ಕಲಿತ. ಹೌದು. ಆದ್ರೂ ಅದನ್ನ ಸಹಿಸ್ಕೊಳಕ್ ಆಗ್ಲಿಲ್ರಿ ಇವ್ರ ಗುರುವಿಗೆ. ಆಗ್ಲಿಲ್ಲ. ಗುರುವಿನ ಶಿಷ್ಯನ ಹೆಬ್ಬಟ್ಟು ಬೇಡದವ, ಹೆಬ್ಬಟ್ಟ ಗುರು ಕಾಣಿಕೆಯಾಗಿ. ಹೌದು. ಮತ್ತೆ ನಿಮ್ಮ ಬಳಿ ಇಂಥ ಸುಮಾರು ಬುದ್ಧಿ ಯಾಕ? ಇಂಥವ ಯಾಕೆ ಮತ್ತು ಗುಣ? ಜಗತ್ತಿನೊಳಗ ಶಿಷ್ಯನಿಂದ ನಿಮ್ಮ ಗುರುವಿನ ಕೀರ್ತಿ ಹೋದದ. ಗುರು ಮೂರ್ತಿಯಾಗಿ ಗುಡಿಯಾಕ ಕೂತಾನ ಅತ್ತ. ಹೌದ್ರಿವ. ಪ್ರತಿಯೊಂದು ನಿಮ್ಮ ಗುರುವಿಂದ ಬೆಳಿಬೇಕಾದ್ರ ಅದಕ್ಕೆ ಹಿಂದ ಶಿಷ್ಯ ಕಾರಣದಾನ. ಹಿಂದೆ ಶಿಷ್ಯ ಬೇಕೇ ಇರಲ್ಲ. ಒಂದು ಮಾತು ಡಂಕನಾಡ ದೈಗೋಣಗೌಡನ ಕತ್ತಿ ಹೇಳಿದ್ರು. ಅವ್ರು ಹಾಡುವಂತ ಸಂದರ್ಭದೊಳಗ ಹೇಳಿದ್ರು ಡಂಕನಾಡ ದೈಗೋಣಗೌಡ ಅಂತ ಸಿರಿತಾನೆ ತಕ್ಕರೆ. ಹೌದು. ಸೊಕ್ಕಿಲ ಮೆರೆದ ಗೌಡ ಸಿರಿತಾನ ಹೋಗಿ ಬಡತಾನ ಬತ್ತು. ಹೌದು. ಪಟ್ಟಿಲ ಗಂಜಿ ಕುಡಿ ಯಾಳೆ ಗೌಡಗ ಬತ್ತು. ಇನ್ನೇ ಕತಿ ಹೇಳಿಬಿಟ್ಟಾರ, ಬಾಳ ಹೇಳಂಗಿಲ್ಲ, ಬರೀ ನೆನಪಿಗೆ ಮಾಡಿ ಕೊಡ್ತೇನೆ. ಬರೇ ನೆಪ ಮಾಡಿ ಕೊಡೋದು ಅಷ್ಟೇ. ಕ್ವಾಣರ ಮಟ್ಟಕ್ಕ ಡಂಕನಾಡ ದೈಗೋಣಗೌಡ ಸಿರಿತಾನ ಬೇಡ್ಕೊಳಕ್ ಗುರುವಿನ ಬಳಿ ಹಾದ. 3 ದಿನ ಒಂಟೆಗಾಲ ತಪ್ಪ ನಿತ್ತ. ಹೌದು. ಆದ್ರೂ ನಿಮ್ಮ ಕಲ್ಲು ದೇವರ ನಿಮ್ಮ ಗುರು ಕಣ್ಣು ತೆರೆದು ನೋಡಲಿಲ್ಲ. ಈ ಮಾತು ಯಾರಿಗೆ ಅರಿವುಂಟಾಯ್ತು? ಯಾರಿಗ್ರಿ? ಬೀಜ ಗುತ್ತಿ ಮಡ್ಡಿ ಮೇಲೆ ಬಣ್ಣಿಗೆ 1000 ಬಗೆ ಕೈತಿದ ನನ್ನಪ್ಪ ಮಾಳಿಂಗರಾಯ. ಹೌದು. ಅವನಿಗೆ ಅರಿವುಂಟಾಗಿ ಕ್ವಾಣರ ಮಟ್ಟಕ್ಕೆ ಬಂದು ಹೇಳ್ತಾನೆಪ್ಪ, ಏನತ್ತ? ಭಕ್ತ ತುತ್ತು ಕೂಳಿಗಾಗಿ ಬಂದು ನಮ್ಮ ಮಠದಾಗ ನಿತ್ತಾನ. ಕಣ್ಣಾಗ ನೀರ್ ಹರಿದು ಪಾಳು ತುಂಬ್ಯಾದ. ಕಣ್ಣು ತೆರೆದು ನೋಡು, ಅವನಿಗೆ ಏನು ಬೇಕು ಬೇಡಿದು ಕೊಡು ಭಗವಂತ ಅಂದಾಗ ಹೌದು ಗುರು ಅಂತಾನ. ಏನತ್ತ? ಅವ ಸೊಕ್ಕಿನ ಗೌಡ ಕೊಟ್ರ ಮರಿತಾನ. ಹೌದು. ಅವನಿಗೆ ಕೊಡುದು ಬೇಡ ಅಂದವ. ಬ್ಯಾಡಂದ ಗುರುವ. ಆದ್ರ ನನ್ನ ಶಿಷ್ಯ ಹೇಳ್ದ, ಏನಂತ? ಯಪ್ಪ, ಹೌದು, ಆ ತುತ್ತು ಕೋಳಿಗಾಗಿ ತುತ್ತು ಅನ್ನಕ್ಕಾಗಿ ಬಂದು ನಮ್ಮ ಮಠದಾಗ ನಿತ್ತಾನಂದ್ರ ನಿತ್ತಾನಂದ್ರ ಅವನಿಗೆ ಭಂಡಾರ ಕೊಡು. ಹೌದಾ? ನಾಳೆ
ಕರಿ ಕಟ್ಟದ ಹಬ್ಬ ಹಾಕಿ ಜಮಖಂಡಿ ನಾಡಿನೊಳಗ ಹಸಿರು ಚರ್ಚೆ ಮಾಡ್ತೇನೆ ಅಂತೇಳಿ ಮಾಳಿಂಗರಾಯ ನಡು ಜಾಮೀನಾಗ್ಯಾನ. ಯಾರಿಗೆ? ಯಾರಿಗ್ರಿವ? ಡೊಂಕನಾಡ ದೈಗೊಂಡ ಗೌಡಗೆ. ದೈಗೊಂಡ ಗೌಡಗ. ಅದರಂತೆ ಮುಂದ ಕರಿ ಕಟ್ಟಿ ನಿಶಾನೆ ಹಚ್ಚಿ ಹಬ್ಬನೂ ಮಾಡ್ಸ್ಯಾನ. ಮಾಡ್ಸ್ಯಾನ ಹಬ್ಬ. ಹೌದಿಲ್ಲ? ಹೌದು. ಇದು ನನ್ನಪ್ಪ ಮಾಳಿಂಗರಾಯ ನಡು ಹೋದಕ್ರೆ ಗುರುವಿಗೆ ವಿಶ್ವಾಸ ಇದ್ದಿಲ್ಲ. ಹೌದು. ನಿಮ್ಮ ಗುರುವಿಗೆ ಹಬ್ಬ ಮಾಡಿಸ್ಕೊಳ್ಳೋ ವಿಶ್ವ ಅದು ಅವನಿಗಿದ್ದಿಲ್ಲ ಕರೆ. ಆದ್ರೆ ನನ್ನಪ್ಪ ಮಾಳಿಂಗರಾಯ ನಿತ್ತು ಗೌಡನ ಕೈಲಿ ಹಬ್ಬ ಮಾಡ್ಸ್ಯಾನ್ರಿವ. ಅಂತ ಶಿಷ್ಯ ಮಾಳಿಂಗರಾಯಗ. ಹೌದಾ? ಎಷ್ಟೋ ಗೌಡ ಮೋಸ ಮಾಡಬೇಕಂದ ವಿಷದ ಕೊಂಡದಾಗ ಜಿಗಿಸಿದ, ಅಗ್ನಿ ಕೊಂಡದಾಗ ಜಿಗಿಸಿದ. ಹೌದು. ಕರೆ ಮಾಳಿಂಗರನ ಭಕ್ತಿ ಅಂತದಿತ್ತು, ಅವ ಪಾರಾಗಿ ಕಡಿಗೆ ಬಂದಾನ. ಬಂದ. ಹೌದಿಲ್ಲ? ಹೌದು. ಅದಕ್ಕೆ ಹೇಳ್ತೀನಿ, ಅಂತ ಮಾಳಿಂಗರಾಯ ಅಂತ ಸೇವೆ ಮಾಡನ ತಿಳ್ಕೊಂಡ ಅವಾಗ ಗುರುವಿನ ಸೇವೆ ಅವ ಮಾಡಿದ್ರ ಈ ಸದ್ಯ ಮಾಳಿಂಗರಾಯ ಕೂತಂತಾನ ನಿಮ್ಮ ಗುರು ತಿರುಗಾಡ್ತಂದ ಹಾಕ್ತಾನ ನಮಗ್ ಶಿಷ್ಯಾಗ. ಹೌದಾ? ಸುಳ್ಳಲ್ರಿ ಮಾತ? ಸುಳ್ಳಲ್ಲ. ಈ ಸದ್ಯ ಆದ್ರೂ ಕೂಡ ಹೌದು. ಮಾಳಿಂಗರಾಯ ಕೂತನ ಬೀರಪ್ಪ ತಿರುಗಾಡ್ತಂದ ಶಿಷ್ಯಾಗ ಹಾಕ್ತಾನ. ಯಾಕ ಹಾಕ್ತಾನ? ಅಟ್ಟ ಗುರುವಿಗೆ ದುಡ್ದಾನ, ಅಟ್ಟ ಸೇವೆ ಮಾಡ್ಯಾನ, ಅಟ್ಟು ದುಡ್ಕೊಂಡಾನ. ಹೌದಿಲ್ಲ? ಹೌದು. ಜಗತ್ತಿನೊಳಗ ಶಿಷ್ಯ ಅಂತಕ್ಕಂಥವ್ ಬಹಳ ಶ್ರೇಷ್ಠವಾದವದನ. ಹೌದು. ಹೌದಿಲ್ಲ? ಹೌದು. ಬಹಳ ಹೇಳಿ ಬಹಳ ಮಾತಾಡ್ಲಾರ್ದೆ ಮಾತಾಡ್ಲಾರ್ದನೆ 4 ನುಡಿ ಚಾಲನ ಹಾಡಿ ಹಾಡಿ ಸರಜೋಡಿ ಕಲಂತ್ರಿ ಪಾಳೆ ಕೊಡು. ಹೌದು.